ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಲಾಂಗ್ ಹೇರ್ ಇರೋರಿಗೆ ಒಂದು ಬನ್ ಹೇರ್ ಸ್ಟೈಲ್ನ ತಿಳಿಸ್ಕೊಡ್ತೀನಿ. ಒಂದು ಚಾಪ್ ಸ್ಟಿಕ್ನ ಯೂಸ್ ಮಾಡಿಬಿಟ್ಟು ಒಂದು ಬನ್ ಹೇರ್ ಸ್ಟೈಲ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನಿಮ್ಮ ಕೂದಲುಗಳ ಎಲ್ಲ ಸಿಕ್ಕುಗಳನ್ನು ನೀಟಾಗಿ ಬಿಡಿಸ್ಕೊಳ್ಳಿ. ಸಿಕ್ಕನ್ನು ಬಿಡಿಸಿದ ಮೇಲೆ ಹೇರ್ ಸ್ಟೈಲ್ನ ಮಾಡೋದಕ್ಕೆ ಸುಲಭವಾಗುತ್ತೆ ಅಂತ ಹೇಳಬಹುದು. ನೋಡಿ, ಈ ರೀತಿಯಾಗಿ ನಿಮ್ಮ ಬೆರಳುಗಳ ಸಹಾಯದಿಂದ ಕೆಳಗಡೆ ನೀವು ಪೂರ್ತಿ ಲೋ ಅಲ್ಲಿ ನೀವು ಬನ್ನ ಹಾಕೋಬೇಕು. ಈ ರೀತಿಯಾಗಿ ನೋಡಿ, ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಎಷ್ಟು ರೌಂಡ್ ಆಗುತ್ತೋ ಅಷ್ಟು ರೌಂಡ್ನ ಮಾಡ್ಕೊಳ್ಳಿ. ರೋಲ್ನ ಉದ್ದವಿರೋರು ಕೂದಲಿಗೆ ಸ್ವಲ್ಪ ಜಾಸ್ತಿ ಸುತ್ತುಗಳಾಗುತ್ತೆ, ಆಮೇಲೆ ಸಣ್ಣಗಿರೋ ಕೂದಲಿಗೆ ಸ್ವಲ್ಪ ಕಮ್ಮಿ ಸುತ್ತುಗಳಾಗುತ್ತೆ ಅಂತ ಹೇಳ್ಬೋದು. ನಂದು ತುಂಬ ಉದ್ದ ಇದೆ, ಇಷ್ಟು ಸುತ್ತುಗಳಂತ ಹಾಗೆ ಆಗುತ್ತೆ. ಈ ರೀತಿಯಾಗಿ ಮೇಲ್ಗಡೆ ಕೈನ ಹಿಡ್ಕೊಂಡಿರ್ತೀರಲ್ವ, ಅಲ್ಲಿ ನೀವು ಚಾಪ್ ಸ್ಟಿಕ್ನ ಹಾಕೋಬೇಕು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಡೀಟೇಲ್ ಆಗಿ. ಈ ರೀತಿಯಾಗಿ ನೀವು ಚಾಪ್ ಸ್ಟಿಕ್ನ ಸೇರಿಸ್ಕೊಳ್ಳಿ. ಈ ಥರ ಸ್ಟಿಕ್ನ ಸೇರಿಸಿದ ಮೇಲೆ ನಿಮಗೆ ಚೆನ್ನಾಗಿರೋ ಸುಂದರವಾಗಿರೋ ಒಂದು ಹೇರ್ ಸ್ಟೈಲ್ ರೆಡಿ ಆಗುತ್ತೆ. ಇದನ್ನು ನೀವು ಆಫೀಸ್ಗೆ ಹಾಕೋಬಹುದು ಅಥವಾ ಹೊರಗಡೆ ಹೋಗುವಾಗ ಸಡನ್ ಆಗಿ ನೀವು ಒಂದೇ ಒಂದು ನಿಮಿಷದಲ್ಲಿ ಈ ಹೇರ್ ಸ್ಟೈಲ್ನ ಮಾಡ್ಕೋಬಹುದು. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ, ಯೂಸ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಿಸ್ ಮಾಡಕ್ಕೆ ಹೋಗಬೇಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ.